ಬಾವಾ ಬಾವಾ, ಕುರ್ಚಿ ಮೇಲೆ ಕಾಲು, ಮಂಡಿ ಮೇಲೆ ಕೈ, ಈ ಕೈನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀರಲ್ಲ, ಏನು ಗಂಟು ಕಳ್ಕೊಂಡಿದ್ದೀರಿ ಅಂತ. ಹೇಳ್ತಿದ್ದೀರ ಸತ್ತು ಹೋದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಳ್ತಾರೆ, ಇನ್ನೆಲ್ಲೋ ಇಡ್ಲಿ. ಹೋಗೋರು ಹೋದ್ರು, ಬಿಟ್ಟಾಕಿ ಬಾವಾ. ಏನ್ ಬಿಟ್ಟು ಹಾಕೋದವ್ರಿ ನೀ ಪಿಂಡ? ಒಂದಲ್ಲ ಎರಡಲ್ಲ 3 ಜನ ಹೇಳ್ತಿದ್ರು, ಒಬ್ರು ಒಂದೇ ಒಂದು ಕುಡಿನೂ ಕೊಡದೆ ಹೊರಟೋದ್ರಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಾವಾ. ನಿಮ್ಮ ಮೊದಲನೇ ಹೆಂಡತಿ ಅಂದರೆ ನಮ್ಮ ಅಕ್ಕ, ಅವಳು ಏನಾದರೂ ಒಂದು ವಂಶದ ಕುಡಿ ಕೊಟ್ಟಿದ್ದಿದ್ದೆ ಇಷ್ಟೊತ್ತಿಗೆ ಅವನಿಗೂ ಮದುವೆ ಆಗಿ ನೀವು ಮೊಮ್ಮಕ್ಕಳನ್ನ ಆಡ್ಸ್ಕೊಂಡು ಕೂತ್ಕೊತಿರ್ಲಿಲ್ವೇ? ಅಯೋಗ್ಯ ಅಯೋಗ್ಯ, ನಾನು ಮದುವೆ ಆಗ್ಬೇಕು ಅಂತ ಆಸೆಲಿದ್ದೀನಿ, ನಿಮ್ಮ ಅಕ್ಕನ ವಿಷಯ ಯಾಕೋ ಮಾತಾಡ್ತೀಯಾ? ಏನು ಮತ್ತೆ ಮದುವೆನಾ? ಯಾಕೋ ಆಗಬಾರ್ದು? ಹೆಂಡತಿ ಇಲ್ದೇ ಇದ್ರೆ ಬದುಕಕ್ಕಾಗುತ್ತೇನೋ? ನನ್ನ 3ನೇ ಹೆಂಡತಿ ಸತ್ತು 30 ದಿನ ಆಗೋಯ್ತು, 3 ಹೊತ್ತು ನಿದ್ದೆ ಬರ್ತಾ ಇಲ್ಲ. ಅಲ್ಲ ಬಾವಾ, ಈ ರೀತಿ ಕೆಂಪ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗದೆ ನಿಂತ್ಕೊಳ್ಳೋಕ್ಕೂ ಆಗದೆ ಈ ವಯಸ್ಸಲ್ಲಿ ಈ ಊರಲ್ಲಿ ಯಾರು ಹೆಣ್ಣು ಕೊಡ್ತಾರೆ ನಿಮಗೆ? ಅಯ್ಯೋ ವಯಸ್ಸು ವಯಸ್ಸು ಏನು ಎಬ್ಬರಿಸ್ಬೇಕಾ? ಇರಿ 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 ಇರಿ. ನನಗೆಲ್ಲ ವಯಸ್ಸಾಗಿದೆ, ನನಗೆ ವಯಸ್ಸಾಗಿದೆ, ಕಾಯಿಲೆಯಿಂದ ಕೆಮ್ತಾ ಇದ್ದೀನಿ ಅಂತ ಜನ ಆಡ್ಕೋಬಾರ್ದು ಅಂತ ನಾನು ಕೆಮ್ಮೋದನ್ನೇ ಒಂದು ಶೈಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾಯ್ತಾ? ಅಂಥದ್ರಲ್ಲಿ ನನಗೆ ವಯಸ್ಸಾಗಿದೆ ಅಂತ ಹೇಳ್ತೀಯ ಮುಟ್ಟಾಳ? ನನ್ನಂತ ಶ್ರೀಮಂತರಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗಲ್ಲ ಅಂತಂದ್ರೆ ಇನ್ಯಾರಿಗೋ ಸಿಗುತ್ತೆ ಈ ಊರಿನಲ್ಲಿ. ನನಗೆ ಹೆಣ್ಣು ಹುಡುಕಿ ಮದುವೆ ಮಾಡಿಸೋ ಯೋಗ್ಯತೆ ಇದ್ರೆ ಇರು, ಇಲ್ಲ ಅಂದ್ರೆ ನನ್ನ ಮನೆ ಬಿಟ್ಟು ತೊಲಗು. ಈ ಹೆಣ್ಣು ಬಾಕ ಮದುವೆ ಆಗಿಬಿಟ್ರೆ ಈ ಆಸ್ತಿ ಎಲ್ಲ ನನ್ನ ಕೈ ತಪ್ಪೋಗ್ಬಿಡುತ್ತೆ. ಹೇಗಾದರೂ ಮಾಡಿ ಇವನು ಮದುವೆ ಆಗೋದನ್ನೇ ತಪ್ಪಿಸ್ಬೇಕಲ್ಲ. ಬಾವಾ ಬಾವಾ, ಬರೀ ದುಡ್ಡಿದ್ದ ಕ್ಷಣಕ್ಕೆ ಯಾರೂ ಹೆಣ್ಣು ಕೊಡೋದಿಲ್ಲ. ನಿಮಗೆ ವಯಸ್ಸಿರಬೇಕು, ಆಯುಷ್ಯಿರಬೇಕು, ಮದುವೆ ಆಗೋ ಯೋಗ ಇರಬೇಕು, ಆವಾಗಲೇ ಹೆಣ್ಣು ಕೊಡೋದು. ನನಗೆ ವಯಸ್ಸಿದೆ, ಆಯಸ್ಸಿದೆ, ಮದುವೆ ಆಗೋ ಯೋಗನೂ ಇದೆ. ಹಾಗಂತ ನೀವು ಹೇಳಿದ್ರೆ ಆಗಲ್ಲ, ಯಾರಾದರೂ ದೊಡ್ಡವ್ರು ಹೇಳಬೇಕು. ನನಗಿಂತ ದೊಡ್ಡವ್ರು ಯಾರಯ್ಯ? ಬಾವಾ, ಕುಂಭಕೋಣಕ್ಕೆ ಹೋಗೋಣ. ಅಲ್ಲಿ ದೈವಾಂಶ ಸಂಭೂತರಾದ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಅವ್ರಿಗೆ ನಿಮ್ಮ ಜಾತಕ ತೋರಿಸೋಣ. ಅವರೇನಾದರೂ ನಿಮಗೆ ಮದುವೆ ಯೋಗ ಇದೆ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಮದುವೆ ಆಗುತ್ತೆ. ಹೌದಾ? ಒಳ್ಳೆ ಆಲೋಚನೆ, ಈಗಲೇ ಹೋಗೋಣ. ಅಣ್ಣಯ್ಯ, ಮಠದ ಗುರುಗಳು ಇದಕ್ಕೆಲ್ಲ ಒಪ್ಕೊಳ್ತಾರಾ? ಒಪ್ತಾರೋ ಬಿಡ್ತಾರೋ, ಗುರುಗಳಂತೂ ಈ ಮುದುಕನಿಗೆ ಹಿತಬೋಧನೆ ಮಾಡೇ ಮಾಡ್ತಾರೆ. ಆಗ ನಾನು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊತೀನಿ. ಹಬ್ಬ, ಗುರುಗಳು ಎಲ್ಲಿ ನನ್ನ ಸೇವೆಗೆ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ಗೋವಿಂದ. ಇದು ಅದೃಷ್ಟ ಅಲ್ವಾ ಗುರುಗಳೇ? ಸೇವೆ ಮಾಡಿದ್ರೆ ಗುರುಗಳಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗತ್ತೆ. ನಿಮ್ಮನ್ನ ಮಠದ ಪಾರಪತ್ತೆದಾರನನ್ನಾಗಿ ಮಾಡುತ್ತಾರೆ. ನನ್ನ ಪಾರು ಪತ್ತೆದಾರನನ್ನಾಗಿ ಮಾಡ್ತಾ ಇದ್ರು, ಅಥವಾ ನಾನು ಮಾಡಿದ ತಪ್ಪುಗಳನ್ನ ಲೆಕ್ಕ ಹಾಕಿ ನನ್ನ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ರು, ಒಂದು ಗೊತ್ತಾಗ್ತಾ ಇಲ್ಲ ಗೋವಿಂದ. ಇತ್ತೀಚೆಗೆ ಯಾಕೋ ನಮ್ಮ ಅಪ್ಪನಾಗೆ ನನಗೂ ಅರಳು ಮರಳು ಆಗ್ಬಿಟ್ಟಿದೆ. ನೋಡು ಗೋವಿಂದ, ರಾಯರ ಕುಟುಂಬದವರು ಬದುಕಿರೋದೆ ಮಠದಿಂದ. ಮಠದ ಸವಲತ್ತುಗಳನ್ನ ಚೆನ್ನಾಗಿ ಬಳಸ್ಕೊಂಡವರು ಗುರುಗಳ ಸೇವೆ ಮಾಡಿದ್ರೆ ತಪ್ಪೇನೂ ಇಲ್ಲ. ಆದರೆ ಈಗ ಏನಾದರೂ ಮಾಡಿ ಯಾದವೇಂದ್ರರನ್ನ ಹುಡುಕಿ ಕರ್ಕೊಂಡು ಬಂದು ನನ್ನ ಭವಿಷ್ಯನ ಕಟ್ಕೋಬೇಕು. ಇವ್ರು ಯಾರು ಗೋವಿಂದ ಹಿಂಗೆ ಬರ್ತಾ ಇದ್ದಾರೆ? ಗುರುಗಳೇ, ಇವರು ದಕ್ಷಿಣಾಮೂರ್ತಿಗಳು, ಈ ಊರಿನ ದೊಡ್ಡ ಶ್ರೀಮಂತರು. ಇವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಇಬ್ರು ಇದಾರಲ್ಲ ಗುರುಗಳೇ, ಒಬ್ಬರು ಬಾಮೈದ, ಇನ್ನೊಬ್ಬ ಶಿಷ್ಯ. ಇವ್ರ ಖಜಾನೆಯಲ್ಲಿ ತುಂಬಾ ಹಣ ಇದೆ. ಅಯ್ಯೋ, ಯಾಕೆ ಹೊಡೆದ್ರಿ ಗುರುಗಳೇ? ಇಂಥ ಶ್ರೀಮಂತರ ಬಗ್ಗೆ ಮೊದಲೇ ನನಗೆ ಯಾಕೆ ಹೇಳಿಲ್ಲ ಅಂತ ಹೊಡೆದೆ ಗೋವಿಂದ. ಇಷ್ಟು ದಿನ ಇವ್ರು ಯಾಕೆ ನನ್ನ ಕಣ್ಣಿಗೆ ಬಿದ್ದಿಲ್ಲ? ಗುರುಗಳೇ, ಇವರು ಮಹಾನ್ ರಸಿಕ ಶಿಖಾಮಣಿ. 3ನೇ ಹೆಂಡತಿ ಸತ್ತು 1 ತಿಂಗಳಾಗಿದೆ, ಆಗ್ಲೇ ಇನ್ನೊಂದು ಮದುವೆ ಆಗಕ್ಕೆ ನೋಡ್ತಿದ್ದಾರಂತೆ. ಈ ಮುದುಕನಿಗೆ
ಮತ್ತೆ ಮದುವೆನಾ? ನಿಧಾನಕ್ಕೆ ಬನ್ನಿ ಬಾವ. ನಿಲ್ಲೆ ನನ್ನ ಹೆಸರು ಭೋಗೇಂದ್ರ. ಈ ಮಠದ ಮೇಲುಸ್ತುವಾರಿ ಎಲ್ಲ ನಾನೇ ನೋಡ್ಕೊಳ್ಳೋದು. ನನಗೇ ನಮಸ್ಕಾರ ಮಾಡ್ದಿರಾ ಹೋಗ್ತಿದ್ದೀರಲ್ಲ ಗೋವಿಂದ. ಯಾರು ನೀವು? ಏನಾಗಬೇಕಾಗಿತ್ತು? ದಯವಿಟ್ಟು ಕ್ಷಮಿಸಬೇಕು. ನನ್ನ ಹೆಸರು ಭೂಪಾಲ ಅಂತ. ಇವರು ನಮ್ಮ ಭಾವ ದಕ್ಷಿಣಾಮೂರ್ತಿಗಳು. ಈ ಊರಿಗೆ ಭಾರಿ ದೊಡ್ಡ ಶ್ರೀಮಂತರು. ಆಹಾ, ನಮಸ್ಕಾರ. ನಾವು ಗುರುಗಳನ್ನ ನೋಡಬೇಕು. ನನ್ನ ಜಾತಕ ತೋರಿಸಿ ನನಗೆ ಮದುವೆ ಯೋಗ ಇದೆಯಾ ಇಲ್ವಾ ಅಂತ ಕೇಳಬೇಕು. ಏನೋ ಜಾತಕನ? ಯಾಕೆ ಸ್ವಾಮಿ ನಗ್ತಾ ಇದ್ದೀರಾ? ನೀವು ಜಾತಕ ತಗೊಂಡು ಗುರುಗಳ ಹತ್ರ ಹೋದ್ರೆ ಹಾಂ, ನೀವು ಯಾವಾಗ ಸಾಯ್ತೀರಾ ಅಂತ ಗುರುಗಳು ದಿನಾಂಕ ಗಳಿಗೆ ಸಮೇತ ಹೇಳ್ತಾರೆ. ತಿಥಿ ಮಾಡೋ ಗಳಿಗೆನೋ ಗುರುತು ಹಾಕ್ಕೊಡ್ತಾರೆ. ಮತ್ತೆ ನನ್ನ ಮದುವೆ? ಋಣ ತೀರಿ ಹೆಣ ಬಿದ್ದ ಮೇಲೆ ಮದುವೆ ಎಲ್ಲಿಂದ ಆಗುತ್ತೆ ಗೋವಿಂದ? ಅಂದ್ರೆ ನನ್ನ ಮದುವೆ ಯೋಗ ಇಲ್ಲ ಅಂತೀರಾ? ನೋಡಿ, ನೀವು ಒಳಗಡೆ ಹೋದ್ರೆ ಗುರುಗಳು ನಿಮಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಅದೇ ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಮದುವೆ ಮಾಡಿಸ್ತೀನಿ. ಈಗಾಗಲೇ ನಾನು 107 ಮದುವೆ ಮಾಡಿಸಿದ್ದೀನಿ. ನಿಮ್ಮದು ಒಂದು ಆಗ್ಬಿಟ್ರೆ 108 ಆಗತ್ತೆ. ಆಗ ಗುಡಿ ಮುಂದೆ 108 ಕಾಯಿನ ನೀವೇ ಹೊಡಿಬೋದು. ಹಾಗಾದರೆ ನಾವೀಗ ಏನು ಮಾಡಬೇಕು ಸ್ವಾಮಿ? ನನ್ನ ಹತ್ರ ಒಂದು ಉಪಾಯ ಇದೆ. ಬಾವ, ಆ? ಒಳ್ಳೆ ಉಪಾಯ ಹೇಳಿದ್ದಾರೆ. ಖಂಡಿತ ನಿಮ್ಮ ಮದುವೆ ಆಗೇ ಆಗುತ್ತೆ. ಹೌದಾ? ಬಹಳ ಸಂತೋಷ, ಬಹಳ ಸಂತೋಷ. ಗುರುಗಳ ಹತ್ರ ಹೋಗೋ ಅಗತ್ಯ ಇಲ್ವಾ? ಇಲ್ಲವೇ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಆದ್ರೆ ಸಾಕು. ನೀವು ನನಗೆ ಮದುವೆ ಮಾಡಿಸಿದ್ರೆ ನಿಮ್ಮ ಕೋಟಿ ಜನ್ಮದ ಪುಣ್ಯ ಬರುತ್ತೆ. ಕೊಡಲಿ, ತಗೊಳ್ಳಿ, ಒಪ್ಪಿಸ್ಕೋಬೇಕು. ನಾನೇನು ಬರ್ತೀನಿ. ಹೋಗಿ ಬರ್ತೀವಿ ಸ್ವಾಮಿ. ಬಾ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ. ಇಲ್ಲಯ್ಯ, ನನಗೆ ದೊಡ್ಡ ಮನಸ್ಸಿಲ್ಲ, ಇರೋದೇ ಚಿಕ್ಕ ಮನಸ್ಸು. ನಮಗೆ ಬೇಕಾಗಿರೋ ಮಿಕ ಸಿಕ್ತು ಕಣೋ. ಹಾಗನ್ಬೇಡಿ ಶೆಟ್ರೆ, ದಯವಿಟ್ಟು ಸಾಲ ಕೊಡಿ. ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ.